ವೈರಸ್ ತುಂಬ ಜಾಸ್ತಿ ಆ ಒಂದು ಪ್ರಕೋಪಕ್ಕೆ ಹೋಗಿತ್ತು ಅಂತ ಹೇಳಿದ್ರೆ ಆ್ಯಂಟಿ ಪೈರೆಟಿಕ್, ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತಕ್ಕಂಥ ಎಲ್ಲ ಸ್ವಭಾವಗಳು ಇದರಲ್ಲಿರೋದ್ರಿಂದ ಡೈಲಿ ಒಂದು ಬೆಳಗ್ಗೆ ಒಂದು 8 ಚಮಚ ಅದರ ರಸವನ್ನು ಕುಡಿತಾ ಹೋಗಬೇಕು. ಕಳಗಾತ್ರದಷ್ಟು ಮಾಡಿ ಬೆಳಗ್ಗೆ ಒಂದು 4-6 ಉಂಡೆ, ಸಾಯಂಕಾಲ ಒಂದು 4-6 ಉಂಡೆ ಸೇವನೆ ಮಾಡೋದ್ರಿಂದ. ಈಗ ಹೆಪಟೈಟಿಸ್ ಕೂಡ ಹೆಚ್ಚಾಗ್ತಾ ಇದೆ. ಹೌದು, ಇದ್ರ ಬಗ್ಗೆ ಏನು ಮನೆ ಮದ್ದು ಹೇಳ್ತೀರಿ? ನೋಡಿ, ಈ ಹೆಪಟೈಟಿಸ್ ಬಿ ಅನ್ನೋದು ಸ್ವಲ್ಪ ಡೇಂಜರಸ್. ಅದನ್ನ ನಾವು ಮೇಂಟೈನ್ ಮಾಡ್ಲಿಕ್ಕಾಗಿ ನೆಲನೆಲ್ಲಿಯನ್ನ ವರ್ಷದಲ್ಲಿ ಒಂದು 3-4 ತಿಂಗಳಾದ್ರೂ ಸೇವನೆ ಮಾಡಬೇಕು. ನೆಲನೆಲ್ಲಿಯನ್ನ ಜಜ್ಜಿ ಆ ಸೊಪ್ಪು ಸಿಕ್ಕರೆ ಡೈಲಿ ಒಂದು ಬೆಳಗ್ಗೆ ಒಂದು 8 ಚಮಚ ಅದರ ರಸವನ್ನು ಕುಡಿತಾ ಹೋಗ್ಬೇಕು. ಆಮೇಲೆ ಸಾಯಂಕಾಲದ ಹೊತ್ತಿಗೆ ಏನ್ ಮಾಡ್ಬೇಕಂತಂದ್ರೆ ಕಾಲಮೇಘ ಅಂತ ಸಿಗ್ತದೆ, ಅದರ ಪುಡಿ ತೆಗೆದುಕೊಂಡು ಬನ್ನಿ. ಆ ಕಾಲಮೇಘದ ಪುಡಿಯನ್ನ 1 ಚಮಚ 1 ಲೋಟ ನೀರಿನಲ್ಲಿ ಕುದಿಸಿ ಅದನ್ನ ಅರ್ಧ ಲೋಟಕ್ಕೆ ಬತ್ತಿಸಿ ಅದನ್ನ ಆ ಕಷಾಯವನ್ನು ರಾತ್ರಿ ಕುಡಿಯೋದು. ಈ ರೀತಿ ಮಾಡ್ತಾ ಹೋದ್ರೆ ಹೆಪಟೈಟಿಸಿನ ಯಾವುದೇ ಸಮಸ್ಯೆಗಳಾಗಿರ್ಬೋದು, ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ಹೀಗೆಲ್ಲ ಹೆಪಟೈಟಿಸ್ನಲ್ಲಿ ಬೇರೆ ವ್ಯತ್ಯಾಸಗಳಿದಾವೆ, ಬೇರೆ ಬೇರೆ ಪ್ರಕಾರಗಳಿದಾವೆ. ಆ ಎಲ್ಲಾ ಪ್ರಕಾರದ ಹೆಪಟೈಟಿಸು ಅದರಲ್ಲಿ ಹೆಪಟೈಟಿಸ್ ಬಿ ವಾಸಿಯಾಗೋದು ತುಂಬಾ ಕಷ್ಟ. ಬೇರೆ ಎಲ್ಲಾ ಪ್ರಕಾರದ ಹೆಪಟೈಟಿಸ್ಗಳು ಬೇಗ ಈ ಮನೆಮದ್ದಿನಲ್ಲಿ ಗುಣ ಆಗ್ತವೆ. ಅದರದ ಒಂದು ವೈರಸ್ ತುಂಬಾ ಜಾಸ್ತಿ ಆ ಒಂದು ಪ್ರಕೋಪಕ್ಕೆ ಹೋಗಿತ್ತು ಅಂತ ಹೇಳಿದ್ರೆ ಆವಾಗ ಕೆಲವು ಆಯುರ್ವೇದಿಕ್ ಔಷಧಿಗಳ ಸಹಾಯವನ್ನು ತೆಗೆದುಕೊಳ್ಬೇಕಾಗ್ತದೆ. ಹೀಗಾಗಿ ಈ ನೆಲನೆಲ್ಲಿ ಈ ಲಿವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಸಮಸ್ಯೆಗಳಿಗೆ, ಅದರಲ್ಲೂ ಕೂಡ ಇದು ಕ್ರಿಮಿಗ್ನ ಅಂತ ಕರೀತಾರೆ ನೆಲನೆಲ್ಲಿಯನ್ನು. ನೆಲನೆಲ್ಲಿ ಕ್ರಿಮಿಗ್ನ ಮತ್ತೆ ಆ್ಯಂಟಿ ಪೈರೆಟಿಕ್, ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತಕ್ಕಂಥ ಎಲ್ಲ ಸ್ವಭಾವಗಳು ಇದರಲ್ಲಿರೋದ್ರಿಂದ ಇದು ಕೂಡ ಒಂದು ವೈರಸ್ಸಿಗೆ ಸಂಬಂಧಪಟ್ಟಿರೋ ಕಾಯಿಲೆ. ಈ ಹೆಪಟೈಟಿಸ್ ಅನ್ನೋದು ಲಿವರ್ನಲ್ಲಿ ವೈರಸ್ ದಾಳಿಯಾಗಿರ್ತದೆ. ಅದಕ್ಕಾಗಿ ನೆಲನೆಲ್ಲಿ ದಿ ಬೆಸ್ಟ್ ಅದಕ್ಕೆ ಉಪಯೋಗ ಅಂತ ಹೇಳ್ಬೋದು. ಮತ್ತು ಅದ್ರ ಜೊತೆಗೆ ಇಂಗ್ಲಾರ್ಕಾಯಿ, ಅದನ್ನು ಕೂಡ ಒಂದು ತಿರುಳು ತೆಗೆದು ಅದು ಲಿವರ್ಗೆ ದಿ ಬೆಸ್ಟ್. ಅದರ ಉಂಡೆಯನ್ನು ಕಡಲೆಕಾಳು ಗಾತ್ರದಷ್ಟು ಮಾಡಿ ಬೆಳಗ್ಗೆ ಒಂದು 4-6 ಉಂಡೆ, ಸಾಯಂಕಾಲ ಒಂದು 4-6 ಉಂಡೆ ಸೇವನೆ ಮಾಡೋದ್ರಿಂದ ಇಂತಹ ಸಮಸ್ಯೆಗಳಿಗೆ ಯಾಕಂದರೆ ಅದರಲ್ಲೂ ಕೂಡ ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್, ಆ್ಯಂಟಿ ಇನ್ಫ್ಲಮೇಟರಿ ಅಂಶಗಳಿದಾವೆ ಇಂಗ್ಲಾರ್ಕಾಯಲ್ಲಿ. ಅದು ಕೂಡ ಇಂಥ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹೆಪಟೈಟಿಸ್ ರೋಗಗಳಿಗೆ ಪರಿಹಾರವನ್ನು ಒದಗಿಸುತ್ತೆ. ತುಂಬಾ ಜಾಸ್ತಿ ಆದಾಗ ವೈದ್ಯರ ಸಲಹೆ ತೆಗೆದುಕೊಳ್ಬೇಕು. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.